ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ನಲ್ಲಿ. ಡ್ರ್ಯಾಗನ್ ಮತ್ತು ಆನೆ ಜೊತೆ ಆಗಬೇಕು. ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರನ್ನ ಭೇಟಿ ಮಾಡಿದ್ರು. ಚೀನಾದ ಟಿಯಾನ್ಸಿನಲ್ಲಿ ನಡೆಯುತ್ತಿರುವಂತಹ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗಿರುವಂತಹ ಮೋದಿ ಇದರ ಹೊರತಾಗಿ ಶಿ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಮಾತನಾಡಿದಂತಹ ಶಿ, ಭಾರತ ಮತ್ತು ಚೀನಾದ ಪುರಾತನ ನಾಗರಿಕತೆ ಹೊಂದಿದೆ, ಹೀಗಾಗಿ ಮಾನವ ಪ್ರಗತಿ ಒಗ್ಗಟ್ಟಿಗಾಗಿ ಡ್ರ್ಯಾಗನ್ ಮತ್ತು ಆನೆ ಜೊತೆಯಾಗಿ ಹೆಜ್ಜೆ ಹಾಕಬೇಕು ಅಂತ ಹೇಳಿದರು. ಪರಸ್ಪರ ಗೌರವ ಮತ್ತು ವಿಶ್ವಾಸದ ಮೇಲೆ ಭಾರತ ಚೀನಾ ಜೊತೆಗಿನ ಸಂಬಂಧ ಮುಂದುವರಿಸುವುದಕ್ಕೆ ಬದ್ಧವಾಗಿದೆ ಅಂತ ಮೋದಿ ಹೇಳಿದರು. ಅಮಿತ್ ಶಾ ತಲೆ ಕತ್ತರಿಸಿ ಟೇಬಲ್ ಮೇಲೆ ಇಡಬೇಕು ಎಂದಿದ್ದಂಥ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಾಂಗ್ಲಾದೇಶದಿಂದ ಒಳನುಸುಳುವಿಕೆಯನ್ನ ತಡೆಯಲು ವಿಫಲವಾದರೆ ಅಮಿತ್ ಶಾ ತಲೆ ಕತ್ತರಿಸಿ ಮೇಜಿನ ಮೇಲೆ ಇಡಬೇಕು ಅಂತ ಮೊಯಿತ್ರಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದರು. ಛತ್ತೀಸ್ಗಢದ ರಾಯ್ಪುರದಲ್ಲಿ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇನ್ನು ನೀರು ಒಂದು ವೇಳೆ ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ನೀರು ಕೂಡ ಕುಡಿಯೋದಿಲ್ಲ ಅಂತ ಮರಾಠ ಮೀಸಲಾತಿಗಾಗಿ ಮುಂಬೈನ ಆಜಾದ್ ಮೈದಾನದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವಂತಹ ಮನೋಜ್ ಶಾರಂಗೆ 3ನೇ ದಿನಕ್ಕೆ ಅವರ ಉಪವಾಸ ಕಾಲಿಟ್ಟಿದೆ. ಅಲ್ಲದೆ ತಮ್ಮ ಬೇಡಿಕೆ ಈಡೇರಿಸದೇ ಇದ್ರೆ ನಾಳೆಯಿಂದ ನೀರು ಸಹ ಕುಡಿಯೋದಿಲ್ಲ ಅಂತ ಹೇಳಿದ್ದಾರೆ. ಮರಾಠ ಸಮುದಾಯಕ್ಕೆ ಅಸ್ತಿತ್ವದಲ್ಲಿರುವಂತಹ EWS ಕೋಟಾದಡಿ 10% ಮೀಸಲಾತಿ ನೀಡಬೇಕು. ಬೇಡಿಕೆ ಇಡೋರವರಿಗೆ ನಾನು ಮುಂಬೈಯಿಂದ ವಾಪಸ್ಸಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾಳೆಯಿಂದ 2 ದಿನ ಮೈಸೂರು ಭೇಟಿ ಮಾಡ್ತಿದ್ದಾರೆ ರಾಷ್ಟ್ರಪತಿ. ನಾಳೆಯಿಂದ 2 ದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೈಸೂರು ಪ್ರವಾಸ ಕೈಗೊಳ್ಳಲಿದ್ದಾರೆ. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮುರ್ಮು. ಬಳಿಕ ಮೈಸೂರು ಅರಮನೆಗೂ ಕೂಡ ಭೇಟಿ ನೀಡಲಿದ್ದಾರೆ. ಇನ್ನು ಮುರ್ಮು ಭೇಟಿ ಹಿನ್ನೆಲೆ ಇವತ್ತು JCB ಮೂಲಕ ಲಲಿತ್ ಮಹಲ್ ರಸ್ತೆಯಲ್ಲಿನ 50ಕ್ಕೂ ಹೆಚ್ಚು ಫಾಸ್ಟ್ ಫುಡ್ ಅಂಗಡಿಗಳನ್ನು ತೆರವು ಮಾಡಲಾಯಿತು. ಇದಕ್ಕೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು.